ನವೆಂಬರ್ ಕ್ರಾಂತಿ ಅಧಿಕಾರ ಹಸ್ತಾಂತರ ವಿಚಾರಕ್ಕೆ ಸಂಬಂಧಪಟ್ಟಂತೆ 5 ವರ್ಷವೂ ಸಿದ್ದರಾಮಯ್ಯ ಸಿಎಂ ಆಗಿರ್ತಾರಾ? ಇನ್ನು 2.5 ವರ್ಷ ಸಿದ್ದರಾಮಯ್ಯ ಸಿಎಂ ಪರೋಕ್ಷವಾಗಿ ದೊಡ್ಡ ಸುಳಿವು ನೀಡಿದ್ರ ಹಾಗಾದ್ರೆ ಜಾರಕಿಹೊಳಿ 5 ವರ್ಷವೂ ಕೂಡ ಸಿದ್ದರಾಮಯ್ಯ ಸಿಎಂ ಆಗಿರ್ತಾರಾ? ಇನ್ನು 2.5 ವರ್ಷ ಸಿದ್ದರಾಮಯ್ಯ ಸಿಎಂ ಪರೋಕ್ಷವಾಗಿ ದೊಡ್ಡ ಸುಳಿವನ್ನ ನೀಡಿದ್ರ ಹಾಗಾದ್ರೆ ಜಾರಕಿಹೊಳಿ ನಾನು ಸಿಎಂ ರೇಸ್ನಿಂದ ಹಿಂದೆ ಸರಿದಿದ್ದೇನೆ. ಸಚಿವ ಸತೀಶ್ ಜಾರಕಿಹೊಳಿ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ರಾಜ್ಯ ರಾಜಕೀಯದಲ್ಲಿ ಬರೀ ನವೆಂಬರ್ ಕ್ರಾಂತಿಯ ಕೂಗು ಕೇಳಿ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ 5 ವರ್ಷವೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿರ್ತಾರೆ ಎನ್ನುವಂತಹ ದೊಡ್ಡ ಸುಳಿವನ್ನ ನೀಡಿದ್ರ ಹಾಗಾದ್ರೆ ಜಾರಕಿಹೊಳಿ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ನಾನು ಸಿಎಂ ರೇಸ್ನಿಂದ ಹಿಂದೆ ಸರಿದಿದ್ದೇನೆ ಅಂತ ಹೇಳಿ ಸಚಿವ ಸತೀಶ್ ಜಾರಕಿಹೊಳಿ ಸ್ಫೋಟಕ ಹೇಳಿಕೆಯೊಂದನ್ನು ನೀಡಿದ್ದಾರೆ. ಈಗ ರಾಜ್ಯ ರಾಜಕೀಯದಲ್ಲಿ ಬರೀ ನವೆಂಬರ್ ಕ್ರಾಂತಿಯ ಕೂಗು ಕೇಳಿ ಬರ್ತಾ ಇದೆ. ಮೊನ್ನೆ ಸಿಎಂ ಡಿನ್ನರ್ ಮೀಟಿಂಗ್ ಕರೆದಾಗಲೂ ಕೂಡ ಈ ವಿಷಯದ ಬಗ್ಗೆ ಚರ್ಚೆ ಆಗಿತ್ತು. ಎಲ್ಲ ಶಾಸಕರು ಕೂಡ 5 ನಿಮಿಷ ಸಿಎಂ ಜೊತೆ ಪರ್ಸನಲ್ ಆಗಿ ಮಾತಾಡಬೇಕು ಅಂತ ಹೇಳಿ ಮಾತನಾಡಿದ್ರು ಕೂಡ ಎಲ್ಲಾ ಶಾಸಕರು ಕೂಡ 5 ನಿಮಿಷ ಮಾತಾಡಿದ್ರು. ಆಗಲೂ ಕೂಡ ಈ ವಿಚಾರ ಪ್ರಸ್ತಾಪ ಆಗಿತ್ತು ಅನ್ನುವಂತಹ ವಿಷಯಗಳು ಕೂಡ ಕೇಳಿ ಬರ್ತಾ ಇತ್ತು. 5 ವರ್ಷವೂ ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ಸಿಎಂ ಆಗಿರ್ತಾರ? ಹಾಗಾದ್ರೆ ಸತೀಶ್ ಜಾರಕಿಹೊಳಿ ಸುಳಿವನ್ನ ನೀಡಿದ್ರ ಹಾಗಾದ್ರೆ ಸಿಎಂ ಬದಲಾವಣೆ ವಿಚಾರ ನನಗೆ ಗೊತ್ತಿಲ್ಲ. ನೀವು ಸರಿಯಾದ ವ್ಯಕ್ತಿಗೆ ಈ ಪ್ರಶ್ನೆಯನ್ನ ಕೇಳಿದ್ರೆ ನಿಮಗೆ ಉತ್ತರ ಸಿಗುತ್ತೆ. ನಾನು ಬಹಳ ಹಿಂದೆಯೇ ಈ ರೇಸ್ನಿಂದ ಹಿಂದೆ ಸರಿದಿದ್ದೇನೆ. ನಾವು ಡಿನ್ನರ್ ಸಭೆಯಲ್ಲಿ ಯಾವುದೇ ವಿಚಾರವನ್ನು ಕೂಡ ಚರ್ಚೆ ಮಾಡಲಿಲ್ಲ. ಸಿಎಂ ಡಿನ್ನರ್ಗೆ ಕರೆದ್ರು ನಾವು ಹೋಗಿದ್ವಿ ಅಷ್ಟೇ. ಡಿನ್ನರ್ ಸಭೆಯ ಗುಟ್ಟು ಬಿಟ್ಟು ಕೊಡದ ಸಚಿವ ಜಾರಕಿಹೊಳಿ ಸಿಎಂ ಡಿನ್ನರ್ಗೆ ಕರೆದ್ರು ನಾವು ಡಿನ್ನರ್ಗೆ ಹೋದ್ವಿ. ಡಿನ್ನರ್ ಬಿಟ್ಟು ಅಲ್ಲಿ ಬೇರೆ ವಿಚಾರಗಳು ಏನನ್ನೂ ಕೂಡ ಚರ್ಚೆಯನ್ನ ಮಾಡಲಾಗ್ಲಿಲ್ಲ. ಸಿಎಂ ಬದಲಾವಣೆ ವಿಚಾರ ನನಗೆ ಗೊತ್ತೇ ಇಲ್ಲ. ನೀವು ಸರಿಯಾದ ವ್ಯಕ್ತಿಗೆ ಪ್ರಶ್ನೆಯನ್ನ ಕೇಳಿದ್ರೆ ನಿಮಗೆ ಸರಿಯಾದ ಉತ್ತರ ಸಿಗುತ್ತೆ. ಮೊನ್ನೆ ಡಿನ್ನರ್ ಮೀಟಿಂಗ್ ನಲ್ಲಿ ಇದ್ರ ಬಗ್ಗೆ ಯಾವುದೇ ಚರ್ಚೆ ಕೂಡ ಆಗ್ಲಿಲ್ಲ. ನಾನು ಸಿಎಂ ರೇಸ್ನಿಂದ ಹಿಂದೆ ಸರಿದಿದ್ದೇನೆ ಅಂತ ಹೇಳಿದ್ದಾರೆ. ಸಿಎಂ ಬದಲಾವಣೆ ವಿಚಾರ ನನಗೆ ಗೊತ್ತೇ ಇಲ್ಲ. ಡಿನ್ನರ್ ಮೀಟಿಂಗ್ ನಲ್ಲೂ ಕೂಡ ಇದ್ರ ಬಗ್ಗೆ ಯಾವುದೇ ರೀತಿಯಾಗ್ಲೂ ಕೂಡ ಚರ್ಚೆ ಕೂಡ ನಡೆದಿಲ್ಲ. ಚರ್ಚೆ ಅಷ್ಟೇ. ಈಗಾಗಲೇ ಚರ್ಚೆ ನಡೀತಾ ಇದೆ, ಒಳಗಡೆ ಏನೂ ಇಲ್ಲ. ನಮ್ಮ ಪಾರ್ಟಿಯಲ್ಲಿ ಇಲ್ಲ, ಎಲ್ಲೂ ಇಲ್ಲ, ಚರ್ಚೆನೇ ಇಲ್ಲ. ಅದು ಮಾಧ್ಯಮದಲ್ಲಿ ಹೆಚ್ಚು ಪ್ರಚಾರ ಆಗಿದೆ, ಕೆಲವರು ಅದನ್ನ ಹೇಳ್ತಾರೆ ಹೊರತಾಗಿ ಪಕ್ಷದಲ್ಲಿ ಆ ರೀತಿ ಯಾವುದೇ ಚರ್ಚೆ ಇಲ್ಲ. ಸಿಎಂ ಬದಲಾವಣೆ ಮಾಡ್ಲಿಕ್ಕೆ ನಾವ್ಯಾರು ಯಾರು ಡೆಡ್ಲೈನ್ ಕೊಟ್ಟಿದಾರ? ಇಲ್ವೇ ಇಲ್ಲ, ಅದ ಚರ್ಚೆನೇ ಇಲ್ಲ. ಇದೇ ಇದೆ, ಮುಂಚೆಯಿಂದ ಇದೆ. ಅದನ್ನ ಹಳೇದಲ್ಲ, ಹೊಸದೇನಲ್ಲ. ಮುಂಚೆಯಿಂದ ಅವ್ರವ್ರ ಬೆಂಬಲಿಗರು, ಅವ್ರ ಅಭಿಮಾನಿಗಳು ಹೇಳೇ ಹೇಳ್ತಾರೆ. ಅಂತಿಮವಾಗಿ ನಮ್ಮ ಹೈಕಮಾಂಡ್ ಅದನ್ನ ನಿರ್ಧಾರ ಮಾಡ್ತಾರೆ. ಇಲ್ಲ ಇಲ್ಲ, ಅದನ್ನ ನಾವು ಬಿಟ್ಟಿದ್ವಿ, ಬಹಳ ಸಾಧ್ಯ ಬಿಟ್ಟದು. ಈಗಿಲ್ಲ ಎಲ್ಲ ಪ್ರಶ್ನೆ. ಸುಮಾರು 1 ವರ್ಷ ಹಿಂದೆ ಬಿಟ್ಟಿದ್ವಿ, ಅದು ಈಗಿಲ್ಲ. ಅದು ಯಾವ್ದ್ರೆ ಅದನ್ನ ರೈಟ್ ಪರ್ಸನ್ ಕೇರ್ ರೈಟ್ ಉತ್ತರ ನಿಮ್ಗೆ ಸಿಗುದು. ಈಗ ನಮ್ಮ ಕೇಳಿದ್ರೆ ನಾವೇನ್ ಹೇಳೋದು? ಈಗ ನಮ್ಮ ಪಕ್ಷದಲ್ಲಿ ಇದೀವಿ, ಕರೆಕ್ಟ್. ಆದ್ರೆ ಅದಕ್ಕೆ ಉತ್ತರ ಕೊಡೋದಂತ ಸ್ಥಾನದಲ್ಲಿ ನಾವಿಲ್ಲ. ಏನಿಲ್ಲ, ನಾವಿಲ್ಲವೇ ಇಲ್ಲ. ಹೇಳಿದೀವಿ, ಮುಂಚೆನೆ ಹೇಳಿದೀವಿ, ಅದ್ರ ನಮ್ದು ಇಲ್ಲವೇ ಇಲ್ಲ ಅಂತ. ಚರ್ಚೆ ಅಷ್ಟೇ. ಈಗಾಗಲೇ ಚರ್ಚೆ ನಡೀತಾ ಇದೆ, ಒಳಗಡೆ ಏನೂ ಇಲ್ಲ. ನಮ್ಮ ಪಾರ್ಟಿಯಲ್ಲಿ ಇಲ್ಲ, ಎಲ್ಲೂ ಇಲ್ಲ, ಚರ್ಚೆನೇ ಇಲ್ಲ. ಅದು ಮಾಧ್ಯಮದಲ್ಲಿ